ನಮಸ್ಕಾರ ಸ್ನೇಹಿತರೆ, ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವಿಶ್ವದಲ್ಲಿ ಅತ್ಯಂತ ಹಳೆಯ ಧರ್ಮವಾದಂತ ಹಿಂದೂ ಧರ್ಮ ಇತ್ತೀಚಿನ ದಿನಗಳಲ್ಲಿ ಸಮಾಜದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ನೋಡ್ತಾ ಇರೋದ್ರಿಂದ ನಮ್ಮ ಸಮಾಜದಲ್ಲಿ ಕೆಲವೊಂದು ತಪ್ಪುಗಳು ಇದ್ದಾವೆ. ಅವನ್ನ ಸರಿಪಡಿಸುವ ಸಲುವಾಗಿಯೇ ಸಾಕಷ್ಟು ಪುರಾಣ ಪುಣ್ಯಕಥೆಗಳು ಮತ್ತು ಸಾಕಷ್ಟು ರಾಮಾಯಣ ಮಹಾಭಾರತ ಇನ್ನು ಸಾಕಷ್ಟು ಇದ್ರೂ ಸಹಿತ ವೇದಗಳು ಮತ್ತು ಮಹಾನ್ ಗ್ರಂಥಗಳು ಇದ್ದಾವೆ, ಧಾರ್ಮಿಕವಾಗಿ ಇದ್ದಾವೆ. ಆದರೆ ಬೇರೆ ಧರ್ಮಕ್ಕೆ ಕೇವಲ 1-2 ಪುಸ್ತಕಗಳು ಇದ್ರೆ ಹಿಂದೂ ಧರ್ಮಕ್ಕೆ ಸಾಕಷ್ಟು ಗ್ರಂಥಗಳು ಇದ್ದಾವೆ. ಆ ಗ್ರಂಥಗಳು ಯಾವುವು ಅನ್ನೋದನ್ನ ಮೊದಲು ನಮಗೆ ಗೊತ್ತಿಲ್ಲ. ಇನ್ನು ನಮಗೆ ಗೊತ್ತಿಲ್ಲದೆ ಇದ್ದಾಗ ನಾವು ನಮ್ಮ ಮಕ್ಕಳಿಗೆ ಹೇಗೆ ಸಂಸ್ಕಾರ ಕೊಡಲು ಸಾಧ್ಯ? ಸಂಸ್ಕಾರ ಇಲ್ಲದಕ್ಕಾಗಿ ಎಷ್ಟೋ ಜನ ಮಕ್ಕಳು ಈ ಲವ್ ಜಿಹಾದು ಮತ್ತು ಮತಾಂತರ ಆಶೆ ಆಮಿಷಗಳಿಗೆ ಬಲಿಯಾಗುವಂಥದ್ದು ಮತ್ತು ಈ ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋಗುವಂಥದ್ದು ಇತ್ತೀಚಿನಲ್ಲಿ ಜಾಸ್ತಿ ಇವೆ. ಅದಕ್ಕಾಗಿ ನಾನು ನನ್ನ ಸ್ವಪ್ರಯತ್ನಕ್ಕಾಗಿ ಇದಕ್ಕೆ ಯಾರು ಏನು ಹೇಳಿಲ್ಲ. ಆದರೂ ನಾನು ವೈಯಕ್ತಿಕವಾಗಿ ಈ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ ಮೂಲಕ ನಮ್ಮ ಹಿಂದೂ ಪುರಾಣದ ಪ್ರಕಾರ ಇರುವಂತ ಅಪರೂಪದ ವಿಶೇಷ ಪುರಾಣಗಳ ಬಗ್ಗೆ ಒಂದು ವಿವರಗಳನ್ನ ತಮಗೆ ನೀಡಬೇಕಂತ ವಿಚಾರ ಮಾಡಿದ್ದೆ. ಯಾಕಂದ್ರೆ ನಮ್ಮ ಹಿಂದೂ ಪುರಾಣಗಳು ಎಷ್ಟು ಅದಾವ ಅಂತ ಕೇಳಿದ್ರೆ ಯಾರಿಗೂ ಗೊತ್ತೇ ಇಲ್ಲ. ಏನು ಬಾಳ್ ಮಾಡಿದ್ರೆ ಕೇಳಿದ್ರೆ ಎಲ್ಲರೂ ವೇದಗಳು 4 ಮಾತ್ರ ಹೇಳ್ಬೋದು, ಅಥವಾ ರಾಮಾಯಣ ಮಹಾಭಾರತ ಇಷ್ಟು ಕೇಳಿದ್ರೆ ಇನ್ನು ಪುರಾಣ ಕೇಳಿದ್ರೆ ಯಾರು ಗೊತ್ತಿಲ್ಲ ಅಂತಾರೆ. ಆದ್ರೆ ಆ ಪುರಾಣಗಳು ಯಾವುವು ಅನ್ನೋದ್ರ ಬಗ್ಗೆ ಒಂದಷ್ಟು ನೋಡ್ಕೊಂಡ್ಬರೋಣ. ಅವು ಕಡೆಗೆ 18 ಪುರಾಣಗಳು ಅಂತಾರೆ. ಅದಕ್ಕೆ ಅಷ್ಟದಶ ಪುರಾಣ ಅಂತ ಹೇಳ್ತಾರೆ. ಅಷ್ಟದಶ ಪುರಾಣಗಳ ಬಗ್ಗೆ ಸಾಕಷ್ಟು ಜನರಿಗೆ ಮಾಹಿತಿ ಇಲ್ಲ. ಆದ್ರೆ ಒಂದೊಂದು ಪುರಾಣದಲ್ಲಿ ಅವು ಯಾವ ಅಷ್ಟದಶ ಪುರಾಣಗಳು ಅಂದ್ರೆ, ಮೊದಲನೇದ್ದು ಮತ್ಸ್ಯ ಪುರಾಣ, ಎರಡನೇದ್ದು ಮಾರ್ಕಂಡೇಯ ಪುರಾಣ, ಮೂರನೇದ್ದು ಭಾಗವತ ಪುರಾಣ, ನಾಲ್ಕನೇದ್ದು ಭವಿಷ್ಯ ಪುರಾಣ, ಐದನೇದ್ದು ಬ್ರಹ್ಮ ಪುರಾಣ, ಆರನೇದ್ದು ಬ್ರಹ್ಮಾಂಡ ಪುರಾಣ, ಏಳನೇದ್ದು ಬ್ರಹ್ಮವರ್ತಂ ಪುರಾಣ, 8 ವಿಷ್ಣು ಪುರಾಣ, 9ನೇದ್ದು ವರಾಹ ಪುರಾಣ, 10ನೇದ್ದು ವಾಮನ ಪುರಾಣ, 11 ವಾಯು ಪುರಾಣ, 12ನೇದ್ದು ಅಗ್ನಿ ಪುರಾಣ, 13ನೇದ್ದು ನಾರದ ಪುರಾಣ, 14 ಪದ್ಮ ಪುರಾಣ, 15 ಲಿಂಗ ಪುರಾಣ, 16 ಗರುಡ ಪುರಾಣ, 17ನೇದು ಕುರ್ಮ ಪುರಾಣ, ಇನ್ನು 18ದು ಸ್ಕಂದ ಪುರಾಣ. ಒಟ್ಟು 18 ಪುರಾಣಗಳಿದ್ದಾವೆ. ಅಂದ್ರೆ ಈ ಪುರಾಣಗಳಲ್ಲಿ ಎಷ್ಟು ಶ್ಲೋಕಗಳು ಬರ್ತವೆ ಅನ್ನೋದ್ರ ಬಗ್ಗೆ ನಾವು ಒಂದ್ಸರಿ ತಿಳ್ಕೊಂಡ್ಬಿಡ್ಬೇಕು. ಯಾಕಂದ್ರೆ ಬರೀ ಪುರಾಣಗಳು ಅಂತ ಕೇಳಿದ್ವಿ, ಆದ್ರೆ ಯಾವ ಪುರಾಣಗಳು ಎಲ್ಲಿ ಇದಾವು ಮತ್ತೆ ಎಷ್ಟು ಶ್ಲೋಕಗಳು ಇದಾವು ಅನ್ನೋದ್ರ ಬಗ್ಗೆನೂ ಒಂದು ಸಣ್ಣ ವಿವರಗಳನ್ನ ನೀಡುವಂಥದ್ದು ಮಾಡ್ತೀನಿ. ಮೊದಲೇ ಮತ್ಸ್ಯ ಪುರಾಣದಲ್ಲಿ 14,000 ಶ್ಲೋಕಗಳು ಬರ್ತವೆ. ಇನ್ನು ಎರಡನೇ ಪುರಾಣ ಮಾರ್ಕಂಡೇಯ ಪುರಾಣದಲ್ಲಿ 19,000 ಶ್ಲೋಕಗಳು ಬರ್ತವೆ. ಮತ್ತು ಮೂರನೇ ಪುರಾಣ ಭಾಗವತ ಪುರಾಣದಲ್ಲಿ 18,000 ಶ್ಲೋಕಗಳು, ನಾಲ್ಕನೇ ಭವಿಷ್ಯ ಪುರಾಣದಲ್ಲಿ 14,500 ಶ್ಲೋಕಗಳು ಬರುತ್ತೆ. ಇನ್ನು ಐದನೇದು ಬ್ರಹ್ಮ ಪುರಾಣದಲ್ಲಿ 10,000 ಶ್ಲೋಕಗಳು ಬರುತ್ತೆ. ಆರನೇದು ಬ್ರಹ್ಮಾಂಡ ಪುರಾಣದಲ್ಲಿ 12,000 ಶ್ಲೋಕಗಳು, ಏಳನೇದ್ದು ಬ್ರಹ್ಮ ವೈತರ್ಯ ಪುರಾಣದಲ್ಲಿ 18,000 ಶ್ಲೋಕಗಳು, ಇನ್ನು 8ನೇದು ವಿಷ್ಣು ಪುರಾಣದಲ್ಲಿ 23,000 ಶ್ಲೋಕಗಳು, ಹಾಗೆ 9ನೇದು ವರಾಹ ಪುರಾಣದಲ್ಲಿ 24,000 ಶ್ಲೋಕಗಳು, ಇನ್ನು 10ನೇದು ವಾಮನ ಪುರಾಣದಲ್ಲಿ 10,000 ಶ್ಲೋಕಗಳು, 11ನೇದು ವಾಯು ಪುರಾಣದಲ್ಲಿ 24,000 ಶ್ಲೋಕಗಳು, ಇನ್ನು 12ನೇದು ಅಗ್ನಿ ಪುರಾಣದಲ್ಲಿ 10,500 ಶ್ಲೋಕಗಳಿದ್ದಾವೆ. 13ನೇದು ನಾರದ ಪುರಾಣದಲ್ಲಿ 25,000 ಶ್ಲೋಕಗಳಿದ್ದಾವೆ. 14ನೇದು ಪದ್ಮ ಪುರಾಣದಲ್ಲಿ 55,000 ಶ್ಲೋಕಗಳಿದ್ದಾವೆ. ಇನ್ನು 15ನೇದು ಲಿಂಗ ಪುರಾಣದಲ್ಲಿ 11,000 ಶ್ಲೋಕಗಳಿದ್ದಾವೆ. ಇನ್ನು 16ನೇದು ಗರುಡ ಪುರಾಣದಲ್ಲಿ 19,000 ಶ್ಲೋಕಗಳಿದ್ದಾವೆ. ಇನ್ನು 17ನೇದು ಕೂರ್ಮ ಪುರಾಣದಲ್ಲಿ 17,000 ಶ್ಲೋಕಗಳಿದ್ದಾವೆ. ಇನ್ನು 18ನೇದು ಸ್ಕಂದ ಪುರಾಣದಲ್ಲಿ 80,100 ಶ್ಲೋಕಗಳಿದ್ದಾವೆ. ಅಂದ್ರೆ ಇಷ್ಟೊಂದು ಶ್ಲೋಕಗಳು ಇಟ್ಕೊಂಡಂತ ನಾವು ನಮ್ಮ ಧರ್ಮದ ಮೂಲವನ್ನ ಹುಡುಕುವಂತ ಪ್ರಯತ್ನದಲ್ಲಿ ಇದ್ದೀವಿ. ಅಂದ್ರೆ ಅತಿ ಹೆಚ್ಚು ಅಂದ್ರೆ 18ನೇ ಪುರಾಣ ಸ್ಕಂದ ಪುರಾಣದಲ್ಲಿ 10,000 ಶ್ಲೋಕಗಳೊಳಗೊಂಡಂತ ವಾಮನ ಪುರಾಣ, ಬ್ರಹ್ಮ ಪುರಾಣ ಇವು 10,000 ಶ್ಲೋಕಗಳನ್ನ ಒಳಗೊಂಡಂತ ಪುರಾಣಗಳು. ಅಂದ್ರೆ
ಇಷ್ಟೊಂದು ದೊಡ್ಡ ಮಹಾನ್ ಗ್ರಂಥಗಳನ್ನ ಇಟ್ಕೊಂಡಂತ ಹಿಂದೂಗಳು ಇನ್ನೂ ನಮ್ಮ ಧರ್ಮದ ಬಗ್ಗೆ ಇವತ್ತು ತಿಳಿದುಕೊಂಡಿಲ್ಲ. ಅದಕ್ಕಾಗಿ ಇದು ಸಾಧ್ಯದಷ್ಟು ಮಟ್ಟಿಗೆ ಎಷ್ಟು ಜನರಿಗೆ ಸ್ವಲ್ಪ ತಗೋತಿಲ್ಲ ಮುಟ್ಸುವಂತ ಪ್ರಯತ್ನ ಮಾಡ್ತೀನಿ. ಮತ್ತ ಈ ಎಲ್ಲಾ ಪುರಾಣಗಳ ವಿವರಗಳನ್ನ ನಾಳೆ ದಿನ ವಿಶೇಷ ಮಾಹಿತಿಗೋಸ್ಕರ ಪೂರ್ಣ ಪುರಾಣದಲ್ಲಿ ಯಾವ ಪುರಾಣದಲ್ಲಿ ಏನು ವಿಷಯ ಇದೆ ಅನ್ನೋದ್ರ ಬಗ್ಗೆ ಮತ್ತು ಯಾರು ಯಾರಿಗೆ ಹೇಳಿದ್ರು ಅನ್ನೋದ್ರ ಬಗ್ಗೆ ನಾಳಿನ ವಿಷಯದಲ್ಲಿ ಹೇಳ್ತೀನಿ. ನಮಸ್ಕಾರ ಸ್ನೇಹಿತರೆ, ಇಲ್ಲಿವರೆಗೆ ನೀಡಿದಂತ 18 ಪುರಾಣಗಳ ಹೆಸರುಗಳು ಮತ್ತು ಶ್ಲೋಕಗಳು ಎಷ್ಟಿದ್ದಾವೆ ಅನ್ನೋದ್ರ ಒಂದು ಬಗ್ಗೆ ಮಾಹಿತಿ ನೀಡಿತ್ತು. ಇಷ್ಟ ಆಗಿದ್ರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಸ್ನೇಹಿತರು ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ ಅಂತ ವಿನಂತಿಸ್ಕೊಳ್ತೀನಿ. ಧನ್ಯವಾದಗಳು.